ಇದೇ ನಿಮ್ಮ ಗಿಫ್ಟು. ಭಾಳ ವರ್ಷಗಳಿಂದ ತಗೊಂಡಿದ್ದೆ, ತಗೋಯ್ತು. ಡಿಸೈನರ್ ಸ್ಯಾರಿ ಲತಾ, ಇದು ನಿನಗೆ. ಲಲಿತಾ, ಸಾರಿ. ನೀವು ಯಾಕೆ ಬಾಬಾ ಬೇಜಾರು ಮಾಡ್ಕೋತೀರಾ? ಪರವಾಗಿಲ್ಲ, ಇವರು ಅಮೃತ್ ಹೋಗಿ ಎಷ್ಟೋ ವರ್ಷ ಆಯ್ತಲ್ವಾ, ಈಗ ನಂಗೆ ಅಭ್ಯಾಸ ಆಗೋಗಿದೆ. ಅದು ಅಲ್ಲದೆ ನನ್ನ ನೋವನ್ನ ಮರೆಸೋಕೆ ಶಕ್ತಿ ಕೊಟ್ಟಿರೋದು ನನ್ನ ಶ್ರೀ ನಗು. ಏ ಬೇಬಿ, ಇದನ್ನ ನೀನ್ ಇಟ್ಕೊ, ಸೀರೆ ನಂಗೆ ಕೊಟ್ಬಿಡು ಅಷ್ಟೇ. ಸಂತೋಷನಾ ಭಾವ? ಅರೆ, ನೀನ್ ಯಾಕೆ ಹೀಗಿದ್ಯಾ? ನಗು ನಗೆ. ಎಷ್ಟೋ ವರ್ಷ ಆದ್ಮೇಲೆ ಭಾವ ಮನೆಗೆ ಬಂದಿದ್ದಾರೆ, ನಾವು ನೋಡ್ತಾ ಇರೋದು. ಭಾವ, ನೀವು ನಗ್ಬೇಕು. ಭಾವನ್ ಟ್ರೀಟ್ ಕೊಟ್ಟಿದ್ದು ಒಳ್ಳೆ ಕೆಲಸ ಮಾಡಿದ್ವಿ ಕಣೆ. ಹೌದಲ್ವಾ, ಅಣ್ಣನ್ ಜೊತೆ ಮುಕ್ತವಾಗಿ ಮಾತಾಡೋದಿಕ್ಕೆ ಡಿನ್ನರ್ ಇಂದಾನೆ ಎಲ್ರಿಗೂ ಒಂದ್ ಒಳ್ಳೆ ಅವಕಾಶ ಸಿಕ್ತು. ಹೌದು, ಎಲ್ರು ಭಾವನ್ಗೆ ಇಷ್ಟ ಆಗೋ ಅಡ್ಗೆ ಮಾಡಿದ್ರು. ಭಾವನೂ ಅಷ್ಟೇ ಎಷ್ಟು ಸಂತೋಷವಾಗಿ ಊಟ ಮಾಡಿದ್ರು. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಜಾನ್ವಿಗೆ ಹೇಳ್ಬೇಕು. ಜಾನ್ವಿ ಕರ್ಕೊಂಡ್ ಮರದೆ ಹೋಗಿದ್ದಿದ್ರೆ ಇವತ್ತು ಇದೆಲ್ಲ ಆಗ್ತಿರ್ಲಿಲ್ಲ ಅಲ್ವಾ ಬೇಬಿ? ಹೌದಲ್ವಾ, ನಮ್ ಜಾನ್ವಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ. ಹೌದು, ನೀನೇ ನೋಡಿದ್ಯಲ್ಲ ಭಾವ ಎಲ್ರ ಮುಂದೆ ಅವಳಿಗೆ ಹೇಗೆ ಥ್ಯಾಂಕ್ ಯು ಅಂತ ಹೇಳಿದ್ದು. ಇನ್ ಮುಂದೆ ಈ ಮನೆಯಲ್ಲಿ ಹೇಗೋ ಏನೋ ಗೊತ್ತಿಲ್ಲ, ಆದ್ರೆ ಈಗಂತೂ ನಮ್ಮ ಮನೆಯಲ್ಲಿ ಸಂತೋಷ ಸಂತೋಷ, ಬರೀ ಸಂತೋಷ. ಕಲಾತ್ಗೆ ಏನ್ ನೀವಿಲ್ಲಿ? ಯಾಕೆ ಕಲಾ ಡಿನ್ನರ್ ಬರ್ಲಿಲ್ಲ? ಯಾರಾದ್ರೂ ಕರೆದ್ರೆ ತಾನೆ ಬರಕ್ಕೆ. ನಾನು ಈ ಮನೇಲಿ ಇದ್ದೀನಿ ಅಂತ ಮಾಡ್ತಿದ್ರಾ? ಹೇ ಕಲ್ಲು, ಅದೇನಾಯ್ತು ಅಂದ್ರೆ ಅತಿಥಿ ಸತ್ಕಾರದಲ್ಲಿ ಮನೆಯವ್ರನ್ನ ಕಡೆಗಣಿಸ್ಬಾರ್ದು ಲಲ್ಲು. ಯಾರಿಗ್ ಡಿನ್ನರು? ಇನ್ಯಾರಿಗೆ? ನಮ್ ಗುರು ಅಣ್ಣಂಗೆ. ಯಾವ ಖುಷಿಗೆ? ಏನ್ ಮಹತ್ವದ ಕಾರ್ಯ ಮಾಡ್ಕೊಂಡು ಬಂದಿದ್ದಾರೆ ಅಂತ? ಅಲ್ಲ ಕಣೆ, 27 ವರ್ಷ ಆದ್ಮೇಲೆ ಗುರುಭಾವ ಮನೆಗೆ ಬಂದಿದ್ದಾರೆ. 27 ವರ್ಷ ಈ ಮನೆ ಜವಾಬ್ದಾರಿನ ಅವ್ರು ಮರ್ತಿದ್ರು, ಈಗ ವಾಪಸ್ ಬಂದಿದ್ದಾರೆ. ಅದಕ್ಕೆ ನೀವೆಲ್ಲ ಸೇರಿ ಔಟ್ನಾನ? ಮರ್ಜಿಕಾ ಮಾಲಿಕ್ ಅಂದ್ರೆ ಈ ಮನೇಲಿ ಅವ್ರೇನಪ್ಪ. ಯಾಕೆ ಕಲ್ಲು ಇಷ್ಟು ಒಟ್ಟಾಗಿ ಮಾತಾಡ್ತಿದ್ಯಾ? ಗುರುಭಾವ ಬಂದ್ರು ಅಂತ ಎಲ್ರಿಗಿಂತ ಸಂಭ್ರಮ ಪಟ್ಟಿದ್ದು ನೀನು. ಒಳ್ಳೆ ಮಗು ತರ ಕುಣಿತಾ ಇದ್ದೆ. ಆಗ ನನ್ನ ಬುದ್ಧಿಗೆ ಮಂಕು ಕವ್ದಿತ್ತು. ನಿಮ್ಗಳಿಗೆಲ್ಲ ಏನಾಗಿದೆ? ನಂಗೇನೋ ಮರ್ವು. ನಿಮ್ಗೆ 27 ವರ್ಷದಿಂದ ಅವ್ರು ಕೊಟ್ಟಿರೋ ನೋವನ್ನೆಲ್ಲ ಒಂದೇ ಸತಿ ಮರ್ತ್ಬಿಟ್ರಾ? ಅತ್ತಿಗೆ, ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ರಿ ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ? ಓಹೋ, ಇದೇನೆ ಬೇಬಿ? ಅಣ್ಣನ ಮುಖ ನೋಡಿದ್ರೆ ಆ ಕಡೆ ಮುಖ ತಿರ್ಸ್ಕೊಳ್ತಾ ಇದ್ದವಳು ಇದ್ದಕ್ಕಿದ್ದಂಗೆ ನಿನ್ ವರ್ತನೆನೇ ಬದಲಾಗಿದೆ. ಓ, ನಿಮ್ ಅಣ್ಣ ಗಿಫ್ಟ್ ಕೊಟ್ರಾ? ಒಂದ್ ಗಿಫ್ಟ್ ಕೊಟ್ಟು ನೀನು ನೇಮಾರಿಸ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಹಾ, ಗೊತ್ತಿತ್ತು, ಆದ್ರೆ ಮರ್ತೋಗಿತ್ತು. ಈಗ ನೆನ್ಪಾಯ್ತು. ಇವಳು ಗಂಡ ಅನ್ನಿಸ್ಕೊಂಡವನು ಅಂತಿದ್ನಲ್ಲ ಒಬ್ಬ, ಅವನ್ ಹೆಸರೇನ್ ಹೇಳಲ್ಲೂ? ವಿನಯ್ ಅಂತ. ಹಾ, ವಿನಯ್. ಅವನು ಹೀಗೆ ಅಲ್ವಾ, ಪ್ರತಿದಿನ ನಿಂಗೊಂದು ಗ್ರೀಟಿಂಗ್ ಕೊಡ್ತಿದ್ದ. ಹಾಗೆ ನಿನ್ನ ಪುಸ್ತೈಸಿದ್ದು ಕೂಡ. ಮದ್ವೆನೂ ಮಾಡ್ಕೊಂಡ, ಆಮೇಲೆ ನೀನ್ ಜೀವನ ಹಾಳು ಮಾಡ್ದ. ಆದ್ರೂ ಗಿಫ್ಟಿಗೆ ಬಾಯ್ ಬಿಡೋದು ನಿಲ್ಸಿಲ್ಲ ಅಲ್ವಾ ಬೇಬಿ? ಅತ್ತಿಗೆ, ಲಿಮಿಟ್ ಕ್ರಾಸ್ ಮಾಡಬೇಡಿ. ವಿನಯ್ ಕೊಟ್ಟು ಗ್ರೀಟಿಂಗಿಗೂ ಅಣ್ಣ ಕೊಟ್ಟು ಗಿಫ್ಟ್ಗೂ ಹೋಲಿಸ್ಬೇಡಿ. ಸಂಬಂಧನೇ ಬೇರೆ, ಫೀಲಿಂಗ್ಸೇ ಬೇರೆ. ಆದ್ರೂ ನೀನ್ ಬಕ್ರ ಆಗೋದ್ ಮಾತ್ರ ಬಿಡ್ಲಿಲ್ಲ. ವಯಸ್ಸಿಗೆ ಬಂದ ತಂಗಿಗೆ ಒಂದ್ ಮರ್ಯಾದೆ ಗಂಡು ಹುಡುಕಿ ಮದ್ವೆ ಮಾಡ್ಲಿಲ್ಲ. ಮದ್ವೆ ಆದ್ಮೇಲೆ ಗಂಡನ ಮನೆ ತಂಗಿ ಹೇಗಿದ್ದಾಳೆ ಅಂತ ವಿಚಾರಿಸ್ಲಿಲ್ಲ. ಆದ್ರೂ ನೀನ್ ಅಣ್ಣ ಅಂತ ಏನೇ ತಲೆ ಮೇಲೆ ಇಟ್ಕೊಂಡು ಮೆರ್ಸೋದು? ನಿಂಗೆ ಅಣ್ಣಂದ್ರ ಅಗತ್ಯ ಇದ್ದಾಗ 1-2 ಸಲ ಬಂದು ವಿಚಾರಿಸ್ಕೊಂಡಿದ್ದು ನಮ್ಮ ಯಜಮಾನ್ರು. ಅಂದ್ರೆ ನಿನ್ ರಮೇಶ್ ಅಣ್ಣ. ಕಲ್ಲು, ಏನಾಗಿದೆ ನಿಂಗಿವತ್ತು? ಯಾಕೆ ಅವಳ ಹಳೆ ಕತೆನೆಲ್ಲ ಕೆದಕ್ತಾ ಇದೆಯಾ? ಸರಿ ಬಿಡು, ಅವಳ ಕತೆ ಕೆದಕಲ್ಲ, ನಿನ್ ಕತೆನೇ ಕೆದಕ್ತೀನಿ.